ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿರು ವ್ಲಾಗ್ಸ್. ಓಕೆ ಸೊ ಎಲ್ಲರೂ ತಮ್ಮನೇಲಿ ನೋಡಿರ್ತೀರಾ ಏನು ಅಂತ. ಲೈಕ್ ಮೊನ್ನೆ ನಾವು ನಮ್ಮ ಮಾಮನ ಮನೆಗೆ ಹೋದಾಗ ಸಡನ್ನಾಗಿ ಕಾಲ್ ಬಂತು, ಫ್ರಿಜ್ಜುದು ಲೈಕ್ ಮೀಟಿಂಗ್ ಇದೆ, ಬಂದು ಕರ್ಕೊಂಡು ಹೋಗ್ಬೇಕಂತೆ ಅಂತ. ಹಾಗಾಗಿ ಇವಾಗ ನಾನು ಹೋಗ್ತಾ ಇದ್ದೀನಿ ಕರ್ಕೊಂಡು ಬರೋಕ್ಕೆ ಅಂತ. ಬಿಕಾಸ್ ಮಮ್ಮಿ ಡ್ಯಾಡಿ ಇಬ್ಬರು ಫ್ರೀ ಇಲ್ಲ, ಸೊ ನಾನೇ ಹೋಗ್ಬಿಟ್ಟು ಕರ್ಕೊಂಡ್ಬಿಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಡ್ಯಾಡಿಯಲ್ಲಿ ಟಿಕೆಟ್ ತೊಗೊತಾ ಇದ್ದಾರೆ. ಸೊ ಸ್ವಲ್ಪ ಜನ ಇದ್ದಾರೆ, ಇವಾಗ ಏನು ಜಾಸ್ತಿ ಕೇಳಿಸಲ್ಲ, ಅಲ್ಲಿ ಹೋದ್ಮೇಲೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಎಸ್ ಇವಾಗ ಬಂದಿದ್ದೀನಿ. ಸೀಟ್ ಸಿಗೋದು ತುಂಬ ಕಷ್ಟ ಇದೆ. ಬಿಕಾಸ್ ನಾನು ಟ್ರಾವೆಲ್ ಮಾಡ್ತಾ ಇರೋದು ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರು ಹೋಗೋ ಟ್ರೈನಲ್ಲಿ. ಆ್ಯಂಡ್ ಜನಗಳಿಲ್ಲಿ 7 ಗಂಟೆಗೆ ಹೊರಡೋ ಟ್ರೈನಿಗೆ 4-4:30ಇಂದನೇ ಬಂದು ಸೀಟ್ಸ್ ಎಲ್ಲ ರಿಸರ್ವ್ ಇಟ್ಕೊಂಡಿದ್ದಾರೆ. ಬಿಕಾಸ್ ಇದು ಜನರಲ್ ಹೋಗಿ ರಿಸರ್ವೇಷನ್ ಅಲ್ಲ. ಆ್ಯಂಡ್ ಟೈಮ್ ನೋಡಿ 6:50 ಆಗಿದೆ. ನಿದ್ದೆ ಇಲ್ಲ, ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು, ನಿದ್ದೆ ಇಲ್ಲ. ನನ್ನ ಕಣ್ಣೆ ಹೊಡೆದ್ರೆ ಗೊತ್ತಾಗುತ್ತೆ. ಇದೆಲ್ಲ ಫುಲ್ ಒಳಗಡೆ ಹೋಗಿದೆ. 3-3:30 ಆಗುತ್ತೆ ನಾನು ರೀಚ್ ಆಗೋಷ್ಟರಲ್ಲಿ. ಹೌ ಎಲ್ಸ್ ಸ್ಟೈನ್ ಸರ್ವೈವ್ ಅದು ಹೆಂಗಾಗ್ತೀನಿ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇರೋದು ಇಷ್ಟು ದೂರ. ಲೈಕ್ ಲಾಸ್ಟ್ ಟೈಮ್ ಹೋಗಿದ್ವಿ, ಬಟ್ ಫುಲ್ ಫ್ಯಾಮಿಲಿ ಹೋಗಿದ್ವಿ ಅನ್ನ ಬಿಡಕ್ಕೆ ಹೋದಾಗ. ಬಟ್ ಈ ಸಲ ಒಂಥರ ಎಕ್ಸೈಟೆಡ್ ಆಗಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್ 7 ಗಂಟೆಗಿದೆ ಟ್ರೈನು. 7:11-12 ಆಯಿತು ಹೊರಡೋಷ್ಟರಲ್ಲಿ. ಹೋಗೋಷ್ಟರಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಬ್ರೇಕ್ಫಾಸ್ಟ್ ಟೈಮ್ ಗೈಸ್. ಇವಾಗ ಇಡ್ಲಿ ವಡೆ ತಿಂತಾ ಇದ್ದೀನಿ. ಈಗ ಟೈಮ್ 12:20 ಆಗಿದೆ. ಆ್ಯಂಡ್ ಟನಲ್ಸ್ ಬರ್ತಾ ಇದೆ. ಇವಾಗ ಸಕಲೇಶ್ಪುರ ದಾಟಿದ್ದೀವಿ, ಆಲ್ಮೋಸ್ಟ್ ಕುಕ್ಕೆ ಹತ್ರ ಇದ್ದೀವಿ. ಟನಲ್ಸ್ಗಳು ಬರ್ತಿದೆ. ಆ್ಯಂಡ್ ಅದು ಎಷ್ಟು ಸಖತ್ತಾಗಿದೆ ಅಂತ ನೋಡಿದ್ದೀವಿ. ಸೊ ಲುಕ್ ಅಟ್ ದ ವ್ಯೂ, ಇಟ್ಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆಂದ ಇದೆ ನೋಡಿ. ವಾವ್. ಇವಾಗ 2 ಟನಲ್ ಪಾಸ್ ಆಗಿದೆ. ಆ್ಯಂಡ್ ಇನ್ನೇನು 3ನೇ ಟನಲ್ ಬರ್ತಾ ಇದೆ. ಆ್ಯಂಡ್ ಕೆಳಗೆ ನೋಡಿ ಎಷ್ಟು ಡೀಪ್ ಇದೆ ಅಂತ. ನೇಚರ್ ಇಸ್ ಆಟ್ ಇಟ್ಸ್ ಬೆಸ್ಟ್. ಎಷ್ಟು ಡೀಪ್ ಇದೆ ಅಂತ. ನೇ ಬರಬೇಕು ಟ್ರೈನಲ್ಲಿ ಅಂತ ಅನ್ಸುತ್ತೆ ಎವ್ರಿ ಟೈಮ್. ಲೈಕ್ ನಾನೀಗ ಅಲ್ಲಿಂದ ಇಲ್ಲಿವರೆಗೂ ಸಖತ್ ಬೋರ್ ಹೊಡಿತಿತ್ತು, ಬಟ್ ದಿಸ್ ಈಸ್ ದಿ ಬೆಸ್ಟ್. ಆ್ಯಂಡ್ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಸೊ ಅಟ್ಲೀಸ್ಟ್ ಒನ್ಸ್ ಇನ್ ಲೈಫ್ ಟೈಮ್ ಈ ಥರ ಬನ್ನಿ. ಅಲ್ಲಿ ಮ್ಯಾನ್, ಸ್ವರ್ಗ ಇನ್ನೆಲ್ಲೂ ಇಲ್ಲ, ಇಲ್ಲೇ ಇದೆ ಸ್ವರ್ಗ. ಕ್ಲೌಡ್ಸ್ ಕೂಡ ಅಷ್ಟೇ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಆ ಮೌಂಟೇನ್ಸ್ಗೆ. ಅಷ್ಟು ಚೆಂದ ಕಾಣ್ತಾ ಇದೆ. ಅಟ್ಲೀಸ್ಟ್ ಒನ್ಸ್ ಇನ್ ಲೈಫ್ ಟೈಮ್ ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಿದೆನ. ಗ್ಯಾಂಗಲ್ಲಿ ಬಂದ್ರೂ ಲೈಕ್ ಕಮ್ ವಿತ್ ಯುವರ್ ಫ್ರೆಂಡ್ಸ್ ಗ್ಯಾಂಗ್ ಆರ್ ಫ್ಯಾಮಿಲಿ ಗ್ಯಾಂಗ್ ಜೊತೆ ಬನ್ನಿ. ಸೊ ದಟ್ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ಬೋದು ಈ ವ್ಯೂನ. ಹಾಂ, ಚಿಕ್ಕದಾಗಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಲ್ಲ. ಡಿಸ್ಟೆನ್ಸ್ ಇದೆ ನಿಮ್ಮದು ಟ್ರೆಕ್ಕಿಂಗು? 2 days ಸ್ಟಾರ್ಟ್ ಮಾಡಿದ್ರೆ. ಓಕೆ.
ಇಲ್ಲಿ ಎದುರು ಮರಿ ಇದೆ ಹ್ಞೂ ಅಲ್ಲಿಗೆ ಬರೋಕ್ಕೆ ಒನ್ ಡೇ ಆಗುತ್ತೆ ಆಲ್ಮೋಸ್ಟ್ ಮಾರ್ನಿಂಗ್ ಒಂದು 7 o'clock ಬಂದರೆ 1 ವೀಕ್ ಆಗ್ತದೆ. ಓಕೆ. ನೀವು ಡೆಸ್ಟಿನೇಷನ್ ರೀಚ್ ಆಗೋಷ್ಟರಲ್ಲಿ ಎಷ್ಟು ಕಿಲೋಮೀಟರ್ ಕವರ್ ಮಾಡಿರ್ತೀರಾ? ಆಲ್ಮೋಸ್ಟ್ ಒಂದು 70 to 80 kilometers. ಮಳೆ ಎಲ್ಲ ಬಂದಾಗ ಅಂದರೆ ಸೀಸನ್ಸ್ ನೋಡ್ಕೊಂಡು ಹೋಗ್ತೀರಾ? ಮೆಮೊರೀಸ್ ತುಂಬ ಇದೆ ಇದರಲ್ಲಿ ಕತ್ಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಇದ್ರೊಳಗೆ ಟನಲ್ ಒಳಗೆಲ್ಲ. ಓ ನೈಸ್. ಮಾಡಿದ್ದು ವಾದಿಸ್ತದೆ. ಯಾವ ಏಜಲ್ಲಿ ನೀವು ಮಾಡಿದ್ದು? ಇವಾಗ ನಂದು 20 ಬ್ಯಾಕ್ 93-94 ಕಾಲೇಜ್ ಡೇಸಲ್ಲಿ. ಕಾಲೇಜ್ ಡೇಸಲ್ಲಿ. ಓಕೆ. ಚೆನ್ನಾಗಿದೆ ವ್ಯೂನಾ? ಹಾಂ ಅಲ್ಲಿ ಕಾಣಿಸ್ತಿದೆ. ಸೈಡಿಂದ ಕಾಣ್ತದೆ ಅದು ಕಾಣ್ತಿದ್ದೀವಿ. ಹಾಂ ಹೌದು. ರೈಟ್ ಸೈಡ್ ವ್ಯೂಸ್ ಚೆನ್ನಾಗಿರೋದು ಹೌದು ಲೆಫ್ಟ್ ಹ್ಯಾಂಡ್ ಕಾಣಲ್ಲ ಹಾಂ ರೈಟಲ್ಲ ಯಾಕಂದ್ರೆ ನಾವು ಹಿಂಗೆ ಹೋಗ್ತಾ ಇದ್ದೀವಿ ಪಾಪಲ್ಲಿ ಕೆಳಗಡೆ ನೋಡೋದು ವ್ಯೂ ನೋಡೋದು ಇದು ಈ ಕಡೆ ಇದೆ ಹಿಂಗೆ ಹೋಗ್ತದೆ ಹಿಂಗೆ ನೋಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಮೈ ಡೆಸ್ಟಿನೇಷನ್. ಇವಾಗ ಬಂದಿದ್ದೀನಿ ಸ್ಟ್ರೈಟ್ ಹಾಸ್ಟೆಲಿಗೆ ಹೋಗಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಪಿಕ್ ಮಾಡಿಕೊಂಡು ಬ್ಯಾಂಗ್ಳೂರು. ಲೆಟ್ಸ್ ಗೋ. ಮಳೆ ಬರ್ತಿದೆ. ನಾನು ಛತ್ರಿ ಬೇರೆ ತಂದಿಲ್ಲ. ಗೈಸ್ ವೈಟ್ ಶರ್ಟ್ ಹಾಕೊಂಡು ಓಡ್ ಬರ್ತಾನಲ್ಲ ಅವನೇ ಈ ವ್ಯಕ್ತಿ ನೋಡೋಕ್ಕೇನೆ ಅಷ್ಟು ದೂರದಿಂದ ಬಂದಿರೋದು. ಕ್ಯಾಂಟೀನಲ್ಲೇ ಇದ್ದಾನೆ. ಯಾವಾಗ ಮನೆಗೆ ಹೋಗ್ತೀನೋ ಅಂತ. ಹಾಂ ಏನು ಎಷ್ಟೊತ್ತು ಹಿಂಗಾಗೋ ನೋಡಿ ಗೈಸ್. ಈ ಹುಡುಗನು ಹಾಸ್ಟೆಲ್ ಕತೆನೋ ಅಮ್ಮ. ಇವಾಗ ಅವ್ನು ರೂಮ್ ತೋರಿಸ್ತೀನಿ ಬನ್ನಿ. ನಾನು ಲಾಸ್ಟ್ ಟೈಮ್ ಬಂದಾಗ ತೋರ್ಸೋಕ್ಕಾಗಿರಲಿಲ್ಲ. ಈ ಸಲ ತೋರಿಸ್ತೀನಿ ಹಾಸ್ಟೆಲ್ ರೂಮ್. ಬಾಯ್ಸ್ ಹಾಸ್ಟೆಲಲ್ಲಿ ಏನು ರಾಜರೋಷ ಓಡಾಡ್ತಾ ಇದ್ದೀನಿ ನೋಡಿ ನಾನು. ಇನ್ನೂ ಒಂದು ಫ್ಲೋರ್ ಇದೆಯಾ? ಎಷ್ಟು ಫ್ಲೋರಲ್ಲಿರೋದು? 3rd ಫ್ಲೋರ್. ಅದೇ ಹತ್ತಿ ಇಳಿಯೋಷ್ಟರಲ್ಲಿ ಬಟ್ ನನಗೆ ಇವ್ರ ಹಾಸ್ಟೆಲಲ್ಲಿ ಏನು ಇಷ್ಟ ಆಗುತ್ತೆ ಅಂದರೆ ಒಂದೊಂದು ರೂಮ್ಗೂ ಒಂದು ಯೂನಿಕ್ ಹೆಸರು ಕೊಟ್ಟಿದ್ದಾರೆ ನೋಡಿ. ಅವ್ನು ಹಳೆ ರೂಮ್ ಇದು, ಹಳೆ ಹಾಸ್ಟೆಲ್ ರೂಮ್. ಯಾರಾದ್ರಿಂದ ಹರ್ಷವರ್ಧನ್ ಅವನ ಹೆಸರೇ ಇತ್ತು. ಇವಾಗಿರೋದು ತುಕಾರಾಮ್. ಓಕೆ ಒಬ್ಬನೇ. ನೋಡಿ ಗೈಸ್ ಇದೆ ಈ ಮಹಾನ್ ಭಾವ ಇರೋ ರೂಮು. ಒಬ್ಬನೇ ಇದ್ದಾನೆ. ಆ್ಯಕ್ಚುಲಿ ಯೂಶ್ವಲಿ 4 ಜನದಿಂದ ಒಂದು ರೂಮ್ ಕೊಡ್ತಾರೆ. ಇವಂದು ಲಾಸ್ಟ್ ಅಡ್ಮಿಷನ್ ಆಗಿದ್ದರಿಂದ ಇವನಾದ್ಮೇಲೆ ಯಾರೂ ಬಂದಿಲ್ಲ. ಸೊ ಒಬ್ಬನೇ ಇದ್ದಾನೆ. ಅದು 3rd ಫ್ಲೋರಲ್ಲಿ. ತಟ್ಟೆ ಇವಂದು. ಎಲ್ಲ ಲಾಕರು ಇವಂದೇ ಇಲ್ಲ. ಒಬ್ಬಂಗೇನೆ ಇಲ್ಲಿ ಒಂದು ಸ್ಲೈಡ್ಸು, ಚಪ್ಪಲಿ, ಸ್ನೀಕರ್ಸು, ಕ್ರಾಕ್ಸು, ಮತ್ತು ನಮ್ಮ ಮನೇಲೂ ಇದೆ 2 ಜೊತೆ, ಮತ್ತು ಇನ್ನೂ ಒಂದು ಶೂ ಇದೆ. ಎಷ್ಟು ಇಟ್ಕೊಂಡು ಇದ್ದಾನೆ ನೋಡಿ. ಹಾಂ ಕೊಡಿಸ್ತೀನಿ ನೋಡಿ. ಇವನೇನೋ ಇಟ್ಕೊಂಡಿದ್ಯಾ ಬಕೀಟು ಸೊಪ್ಪು ಮೇಲೇನೋ. ಇದೆ ಅರ್ಧ ಬಟ್ಟೆ ನೋಡಿ. ವಿಷ್ಣುವರ್ಧನ ಅಂತೆ, ಮತ್ತು ಏಕನಾಥ್ ಅಂತೆ, ಆಮೇಲೆ ಉದಾಮ್ ಸಿಂಗ್ ಅಂತ ಅಲ್ಲೊಂದು ರೂಮ್ ಇದೆ. ಓಹೋ ಇದೇನಿದು ಫೋಟೋಗಳು? ಯಾರ್ಯಾರಿದ್ದಾರೋ ಅವ್ರವ್ರ ಫೋಟೋನಾ? ಇಲ್ಲಿಂದ ಕಾಲೇಜ್ ಕಾಣಿಸುತ್ತೆ ನೋಡಿ. ಇದೇ ಅವನು ಓದ್ತಾ ಇರೋ ಕಾಲೇಜ್. ಕ್ಲಾಸ್ ರೂಮ್ ಎಲ್ಲಿ ಬರೋದು ನಿಂದು? ಗ್ರೌಂಡ್ ಫ್ಲೋರು. ಇಲ್ಲಿ ಇಲ್ಲ. ಸೊ ಹಾಸ್ಟೆಲ್ ಎದುರುಗಡೆನೇ ಕಾಲೇಜ್ ಇದೆ. ಏನು ಲೇಟ್ ಆಗುತ್ತೆ ಅನ್ನೋದೆಲ್ಲ ಚಿಂತೆನೇ ಇಲ್ಲ. ರೆಡಿಯಾದ ಎದ್ದ ಓದ ಅಷ್ಟೇ. ವಾಪಸ್ ಬಂದ್ಬಿಡ್ಬೇಕು ಅವ್ರು ಹೇಳಿದ ಡೇಟಿಗೇನೆ. ಎಷ್ಟು ದಿನ ರಜಾ? 12 days. ಮಜಾ ಮಾಡು.
ಶವರ್ಮ ಬೇಕಂತೆ ಗಾಯಿ. ಸೊ ಇವಾಗ ಬಸ್ ಸ್ಟಾಪ್ ರೀಚ್ ಆಗಿದ್ದೀವಿ. ಆಗಲೇ ಬಂದ್ವಿ, ಸ್ವಲ್ಪ ಏನೋ ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ. ಆ್ಯಂಡ್ ಮಳೆ ಬರ್ತಾ ಇದೆ. ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿ ಬಂದಿದ್ದಾನೆ, ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು. ಆ್ಯಂಡ್ ಇದು ಪುತ್ತೂರು ಬಸ್ ಸ್ಟಾಪು. ಒಳಗಡೆ ಇನ್ನೂ ದೊಡ್ಡದಾಗಿದೆ. ಸೊ ಅವ್ರು ಅಲ್ಲಿಂದ ಬರ್ಬೇಕಾರೆ ಮಾಡಬೇಕಿತ್ತು. ಯಪ್ಪ ಎಷ್ಟು ಲಗೇಜ್ ಇದೆ ನೋಡಿ. ಒಂದು ಬ್ಯಾಗು, ಅದರಲ್ಲಿ ಒಂದು ಸ್ವಲ್ಪ ಬಟ್ಟೆನೇ ಎಲ್ಲ ಫುಲ್ಲು. ಇದ್ರೊಳಗೆ ಒಂದು ಸ್ನೀಕರ್ಸನ್ನು ಇಟ್ಕೊಂಡಿದ್ದಾನೆ. ಇದ್ರೊಳಗೆ ಏನಿದಪ್ಪು ಇಷ್ಟೊಂದು? ಒಂದು ವಾರಕ್ಕೆ ಬೆಡ್ಶೀಟಾ ಒಗ್ಯಕ? ಓಕೆ, ಬೆಡ್ಶೀಟು ಅದು ಇದು ಎಲ್ಲ ತೊಗೊಂಡು ಬಂದವನೇ. ವಾಶ್ ಮಾಡೋಕ್ಕೆ ಯಾವುದ್ಯಾವ್ದು ಕಷ್ಟ ಇದೆಯೋ ಅದನ್ನೆಲ್ಲ ತೊಗೊಬಂದು ಅಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ. ಓಕೆ, ಇವಾಗ ಬಸ್ಸಲ್ಲಿದೆ ಅಂತ ಹುಡುಕ್ಬಿಟ್ಟು ಹೋಗ್ಬಿಟ್ಟು ಮಲ್ಗೋದು. ಬಸ್ ಬಂದಿದೆ. ಹೋಗ ಬ್ಯಾಗು ಎಲ್ಲಿಡೋದು ಅಂತ ನೋಡಬೇಕು. ನನ್ನ ತಮ್ಮನ ಫ್ರೆಂಡ್ಸು ಅವ್ರ ಜೊತೆ ಏನೋ ಮಾತಾಡ್ತಾವನೆ. ಸೊ ಏನಪ್ಪ ಅಂದರೆ, ನಾನು ಫಸ್ಟ್ ಟೈಮ್ ನೀಟಾಗಿ ಕಾಣಿಸ್ತಾ ಇದ್ದೀನ. ಸೊ ಏನಪ್ಪ ಅಂದರೆ, ನಾನು ಫಸ್ಟ್ ಟೈಮ್ ಈ ಥರ ಸ್ಲೀಪಿಂಗ್ ಕೋಚ್ ಬಸ್ಸಲ್ಲಿ ಬರ್ತಾ ಇರೋದು. ಅದನ್ನು ಮೇಲ್ಗಡೆ ಟಾಪ್ ಸೀಟಲ್ಲಿ ಕೂತಿರೋದು. ಗೊತ್ತಿಲ್ಲ ಹೆಂಗಿರುತ್ತೆ ಗಾರ್ಡ್ ಸೆಕ್ಷನಲ್ಲೆಲ್ಲ ಅಂತ. ಸೊ ಗೊತ್ತಿಲ್ಲ ಹೆಂಗಿರುತ್ತೆ ಗಾರ್ಡ್ ಸೆಕ್ಷನಲ್ಲಿ ಅಂತ. ಎಕ್ಸೈಟೆಡ್ ಎಲ್ಲ. ಇವತ್ತು ಎಷ್ಟು ಫಸ್ಟ್ ಟೈಮ್ಗಳು ಗೊತ್ತಾ, ಫಸ್ಟ್ ಟೈಮ್ ಅಷ್ಟು ದೂರ ಟ್ರಾವೆಲ್. ನನ್ನಿಂದಾನೇ ಎಲ್ಲ ಆಗ್ತಿರೋದು ಹಿಂಗೆ. ನನ್ನಿಂದ ನಿಂಗೆ ಎಷ್ಟು ಫೆಸಿಲಿಟೀಸ್ ಎಂತ ಮಾರಯ್ಯ, ಎಂಥ ಫೆಸಿಲಿಟೀಸು ಇಲ್ಲ. ಎಕ್ಸ್ಪೀರಿಯನ್ಸ್ ಅಂದರು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನನ್ನಿಂದ ನಿಂಗೆ ಇಷ್ಟೊಂದು ಉಪಯೋಗ ಇದೆ. ನಾನಿಲ್ಲ ಅಂದರೆ ನಿಂಗೆ ಈ ಥರ ಎಲ್ಲ ಸಿಗ್ತಿರ್ಲಿಲ್ಲ. ಅದೆಲ್ಲ ಸುಳ್ಳು, ಈ ಥರ ಎಲ್ಲ ಸಿಗ್ತಿರ್ಲಿಲ್ಲ ಅನ್ನೋದು ಸುಳ್ಳು. ಬಟ್ ಈಸ್ ಬೀನ್ ಅ ಪಾರ್ಟ್ ಆಫ್ ಇಟ್. ಅದು ನಿಜ, ಒಪ್ಕೋಬೇಕು. ಎಲ್ಲ ಮಲಗಿದ್ದಾರೆ. ನನ್ನ ಜೊತೆ ಬರ್ತಿದೆಯಲ್ಲ, ಲಕ್ಕಿ ಮಾರ. ಎಲ್ಲ ಮಲಗಿದ್ದಾರೆ, ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಸೊ ನಾವು ಬ್ಯಾಂಗ್ಳೂರಿಗೆ ಬರೋ ಅಷ್ಟರಲ್ಲಿ ಬೆಳಗಿನ ಜಾವ 5 ಆಗಿತ್ತು. ಆ್ಯಂಡ್ ಬರೋಕೆ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆನೇ ಡ್ಯಾಡಿಗೆ ಕಾಲ್ ಮಾಡಿದ್ವಿ. ಸೊ ಅವರೇ ಬಂದು ಪಿಕ್ ಮಾಡಿದ್ರು ನಮ್ಮನ್ನ. ಸೊ ಎಸ್, ಇದು ನಾನು ಫಸ್ಟ್ ಟೈಮ್ ಇಷ್ಟು ದೂರ ಟ್ರಾವೆಲ್ ಮಾಡಿರೋ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಸಿ ಯು ಗೈಸ್.